ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಗೀತ ಲಾಗ್ಸ್. ನಮ್ಮ ಹಳ್ಳಿ ಕಡೆ ಸಂಜೆ ಆಯಿತು ಅಂದ ತಕ್ಷಣ ಕೆಲಸ ಏನು ಇಲ್ಲ ಅಂತಂದರೆ ಹೊಳೆ ಮತ್ತು ಕಾಲುವೆ ಎಲ್ಲ ಇರುತ್ತಲ್ಲ, ಅಲ್ಲಿ ಹೋಗಿ ಏಡಿ ಹಿಡ್ಕೊಂಡು ಬರ್ತಾರೆ. ಹಾಗಾಗಿ ಇವತ್ತು ಏಡಿನ ಹಿಡ್ಕೊಂಡು ಬಂದಿದ್ದರು. ಅದರಿಂದ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿ ನಾಟಿ ಸ್ಟೈಲಲ್ಲಿ ಏಡಿ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಯಾವ ರೀತಿಯಾಗಿ ಗಟ್ಟಿ ಮೊಸರು ಮಾಡ್ಕೊಳ್ಳೋದು ಅಂತ. ಹಾಗಾಗಿ ಇವತ್ತು ಅದರ ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಸಂಜೆ ಟೈಮು ಈ ಥರ ಏಡಿನ ಹಿಡ್ಕೊಂಡು ಬಂದಿದ್ರು ಹೊಳೆಯಿಂದ. ಈ ಥರ ಫ್ರೆಶ್ ಆಗಿ ಆಗಿಂದಾಗಲೇ ಏಡಿ ಹಿಡ್ಕೊಂಡು ಬಂದು ಸಾಂಬಾರು ಮಾಡಿಕೊಂಡ್ರೆ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಈ ರೀತಿಯಾಗಿ ನಾಟಿ ಸ್ಟೈಲ್ನಲ್ಲಿ ನಾವು ಯಾವ ರೀತಿಯಾಗಿ ಏಡಿ ಸಾಂಬಾರನ್ನ ಮಾಡ್ಕೋತೀವಿ ಅಂತ ನೋಡ್ಕೊಂಬರೋಣ. ಮೊದಲೇದಾಗಿ ಏಡಿನ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಏಡಿನ ಕ್ಲೀನ್ ಮಾಡ್ಕೋತಾರೆ. ಈ ಥರ ಎಲ್ಲ ತೆಗೆದು ಕೊಂಬನ್ನೆಲ್ಲ ಬೇರೆ ಮಾಡಿಕೊಂಡು, ನೋಡಿ ಎಷ್ಟು ದೊಡ್ಡದಾಗಿರುವಂತಹ ಕೊಂಬಿದೆ ಅಂತ. ಈ ಥರ ಏಡಿನ ನೀಟಾಗಿ ಒಂದು 4-5 ಸರಿ ತೊಳ್ಕೊಬೇಕು. ತೊಳ್ಕೊಂಡಾದಮೇಲೆ ಇದನ್ನ ಕ್ಲೀನ್ ಮಾಡ್ಕೋಬೇಕು. ಇವಾಗ ಇದ್ರದ್ದು ತುಪ್ಪ ಎಲ್ಲ ಜಾಸ್ತಿ ಇರತ್ತಂತೆ, ಹಾಗಾಗಿ ಎಲ್ಲ ಏಡಿನಲ್ಲೂ ತುಪ್ಪ ಎಲ್ಲ ತುಂಬಾ ಇತ್ತು. ಇವತ್ತು ಏಡಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಎಷ್ಟು ದೊಡ್ಡದಾಗಿರುವಂತಹ ಕೊಂಬಿದೆ ಅಂತ ನೋಡಿ, ಸುಮಾರು ಕೊಂಬಿತ್ತು. ಅಂದರೆ ಏಡಿನಲ್ಲಿ ಒಂದು ಕೊಂಬು ದೊಡ್ಡದಾಗಿದ್ದರೆ ಇನ್ನೊಂದು ಕೊಂಬು ಚಿಕ್ಕದಾಗಿರುತ್ತೆ. ಹಾಗಾಗಿ ಸುಮಾರು ದೊಡ್ಡದಾಗಿರುವಂತಹ ಕೊಂಬನ್ನಷ್ಟೇ ಹಾಕ್ಕೊಂಡಿದ್ದೀವಿ. ಹಾಗೆ ಸಣ್ಣ ಸಣ್ಣ ಕಾಲಿರುತ್ತಲ್ಲ ಅದ್ರದ್ದು, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು 2-3 ಈರುಳ್ಳಿನ ತಗೊಂಡಿದ್ದೀನಿ. ಚಿಕ್ಕ ಈರುಳ್ಳಿ 3 ಈರುಳ್ಳಿನ ತಗೊಂಡಿದ್ದೀನಿ. ಹಾಗೆ ಒಂದು 2 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ತಗೊಂಡಿದ್ದೀನಿ. ಅಂದರೆ ಒಂದು ಕಾಯಿನಲ್ಲಿ ಅರ್ಧ ಕಾಯಿ ಕಡಿನ ತಗೊಂಡಿದ್ದೀನಿ. ಹಾಗೆ ಅದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ 2 ಬೆಳ್ಳುಳ್ಳಿನ ಈ ರೀತಿಯಾಗಿ ಬಿಡಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಈ ಏಡಿ ಸಾಂಬಾರಿಗೆ ಜಾಸ್ತಿ ಮಸಾಲೆಗಳನ್ನು ಹಾಕ್ಕೊಳ್ಬಾರ್ದು, ಅಷ್ಟೊಂದು ಚೆನ್ನಾಗಿರಲ್ಲ. ಸಿಂಪಲ್ಲಾಗಿ ಕಡಿಮೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸಾಂಬಾರು ಮಾಡ್ಕೋಬೇಕು, ತುಂಬಾ ರುಚಿಯಾಗಿರುತ್ತೆ. ನಾನು ಇದಕ್ಕೆ ಹಾಕ್ಕೊಂಡಿರೋದು ಬರೀ ಕೊತ್ತಂಬರಿ ಮತ್ತು ಅರಿಶಿನ ಬೆಳ್ಳುಳ್ಳಿ ಅಷ್ಟೇ, ಜಾಸ್ತಿ ಅಂದರೆ ಹಾಕ್ಕೊಂಡಿರೋದು. ಮತ್ತೇನು ಹಾಕ್ಕೊಂಡಿಲ್ಲ, ಜೀರಿಗೆ ಸೋಂಪು ಏನನ್ನೂ ಹಾಕ್ಕೊಂಡಿಲ್ಲ. ತುಂಬಾ ರುಚಿಯಾಗಿರುತ್ತೆ. ಈ ಕಡೆ ಒಂದು ಮಡಕೆನಲ್ಲಿ 2 ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕಿ ಅದಕ್ಕೆ 1 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಸಾಲೆಗೆ ಖಾರ ನೋಡಿಕೊಂಡು ಒಣಗಿರುವಂತಹ ಮೆಣಸನ್ನ ತಗೊಳ್ಬೇಕು. ಹಾಗೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು. ಫ್ರೈ ಆಗಿರುವಂತಹ ಈರುಳ್ಳಿಗೆ ಈಗ ಕಟ್ ಮಾಡಿ ಈ ರೀತಿ ಬಿಡಿಸಿಟ್ಕೊಂಡಿರುವಂತಹ ಏಡಿನ ಹಾಕ್ಕೊಳ್ತಾ ಇದ್ದೀನಿ. ಏಡಿ ಹಾಕ್ಕೊಳ್ಳೋಕ್ಕಿಂತ ಮೊದಲು ಈ ರೀತಿ ಕೊಂಬೆಲ್ಲ ಇರುತ್ತಲ್ವ, ಅದನ್ನು ಸ್ವಲ್ಪ ಈ ರೀತಿ ಕುಟ್ಟಾಣಿಯಲ್ಲಿ ಜಜ್ಕೊಂಡು ಸೇರಿಸ್ಕೋಬೇಕು. ಹೀಗೆ ಮಾಡೋದ್ರಿಂದ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ಜಜ್ಕೊಂಡು ಬೆಂದಿರುವಂತಹ ಈರುಳ್ಳಿ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಏಡಿನೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಇದನ್ನ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ತುಂಬ ಜಾಸ್ತಿ ಉಪ್ಪು ಹಾಕ್ಕೊಳ್ಬಾರ್ದು, ಏಡಿಗೆ ಸ್ವಲ್ಪ ಕಡಿಮೆನೇ ಉಪ್ಪು ಬೇಕಾಗತ್ತೆ. ಹಾಗಾಗಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೋಬೇಕು. ಈ ರೀತಿ ಉಪ್ಪು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನ ಬೇಯೋದಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಮಸಾಲೆ ಕೂಡ ರುಬ್ಕೋಬೇಕು. ಹಾಗೆ ಮಸಾಲೆಗೆ ನಾನಿಲ್ಲಿ 3 ಈರುಳ್ಳಿ ತೊಗೊಂಡಿದ್ನಲ್ಲ, ಅದರಲ್ಲಿ 1 ಈರುಳ್ಳಿನ ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ 2 ಚಿಕ್ಕದಾಗಿರುವಂತಹ ಈರುಳ್ಳಿನ ಮಸಾಲೆ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ತುಂಡಾಗುವಷ್ಟು, ಒಂದು ಶುಂಠಿ ಗಾತ್ರದ್ದು ಚಿಕ್ಕ ತುಂಡಾಗುವಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಈಗ ಇವಿಷ್ಟನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತಾ ಇದ್ದೀನಿ. ನೋಡಿ, ಇಷ್ಟೇ ಮಸಾಲೆ ಸಾಕಾಗುತ್ತೆ ಏಡಿ ಸಾಂಬಾರಿಗೆ. ಅದರಲ್ಲೂ ಏಡಿ ಸಾಂಬಾರು ತುಂಬ ಖಾರ ಆಗಬಾರ್ದು. ಖಾರ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಏಡಿ ಸಾರಿಗೆ ತರಕಾರಿನೂ ಕೂಡ ಹಾಕ್ಕೊಂಡು ಮಾಡ್ಕೋತಾರೆ, ಅಂದರೆ ಸ್ವಲ್ಪ ಖಾರ ಕಡಿಮೆನೇ ಮಾಡ್ಕೊಳ್ಬೇಕು. ಏಡಿ ಸಾಂಬಾರಿಗೆ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಕಡೆ ಅಂದರೆ ನಾಟಿ ಸ್ಟೈಲ್ನಲ್ಲಿ ಇದೇ ರೀತಿಯಾಗಿಯೇ ನಾವು ಏಡಿ ಸಾಂಬಾರನ್ನ ಮಾಡ್ಕೊಳ್ಳೋದು. ಏಡಿ ಸಾಂಬಾರು ಯಾವತ್ತೂ ಖಾರ ಆಗಬಾರ್ದು. ಈ ರೀತಿಯಾಗಿ ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿ, ಮೆಣಸನ್ನು ಸ್ವಲ್ಪ ಕಡಿಮೆನೇ ಹಾಕಿ ಸಾಂಬಾರನ್ನ ಮಾಡ್ಕೊತೀವಿ. ನಾನಿವತ್ತು ಗ್ರೈಂಡರ್ನಲ್ಲಿ ರುಬ್ಕೊಳ್ತಾ ಇದ್ದೀನಿ. ಅಂದರೆ ಏಡಿ, ಮೀನು ಈ ಥರ ಸಾಂಬಾರಿಗೆಲ್ಲ ಈ ಥರ ಗ್ರೈಂಡರ್ನಲ್ಲಿ ರುಬ್ಕೊಳ್ಳೋದ್ರಿಂದ ಸಾಫ್ಟಾಗಿ ಸ್ಮೂತಾಗುತ್ತೆ. ಮಸಾಲೆ ಎಷ್ಟು ಸ್ಮೂತಾಗಿ ಆಗುತ್ತಲ್ಲ, ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಹಾಗಾಗಿ ಮೀನು ಸಾರಿಗೆ ಅಥವಾ ಏಡಿ ಈ ಥರ ಚಿಕನ್ ಸಾರಿಗೆಲ್ಲ ಹೆಚ್ಚಿನದಾಗಿ ಗ್ರೈಂಡರ್ನಲ್ಲೇ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಏಡಿನೂ ಕೂಡ ಚೆನ್ನಾಗಿ ಬೆಂದಿದೆ. ಒಂದು 5-10 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಬೇಯುತ್ತೆ ಏಡಿ. ಅಂದರೆ ನೀರು ಹಾಕದೇ ಬೇಯಿಸ್ಕೋಬೇಕು, ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಈ ರೀತಿ ನೀರು ಬಿಟ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಇದೆಲ್ಲ ಆಗಿ ಸ್ವಲ್ಪ ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಮಸಾಲೆ ಕೂಡ ಚೆನ್ನಾಗಿ
ಆಗಿತ್ತು. ಈಗ ಏಡಿನೂ ಕೂಡ ಚೆನ್ನಾಗಿ ಬೆಂದಿತ್ತು. ಈಗ ಅನ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅನ್ನನೂ ಕೂಡ ರೆಡಿ ಆಗ್ತಾ ಇತ್ತು. ಸಂಜೆ ಟೈಮು ಬಿಸಿ ಬಿಸಿಯಾಗಿ, ಈ ವಾತಾವರಣ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆಯಲ್ವ, ಈಗ ಎಲ್ಲನೂ ಕೂಡ ಸ್ವಲ್ಪ ಬಿಸಿ ಬಿಸಿಯಾಗಿದ್ರೇ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಎಲ್ಲನೂ ಸ್ವಲ್ಪ ಬಿಸಿ ಬಿಸಿಯಾಗಿಯೇ ಮಾಡ್ಕೊಳ್ತೀನಿ ಅಡುಗೆ ಎಲ್ಲ ಸಂಜೆ ಟೈಮು. ಮಧ್ಯಾಹ್ನ ಸ್ವಲ್ಪ ಏನಾದರೂ ಗೊಜ್ಜು ಅಥವಾ ತಂಬಳಿ ಮಾಡ್ಕೊಂಡ್ರೂ ಕೂಡ ಸಂಜೆ ಟೈಮ್ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಸಾಂಬಾರು ಅಥವಾ ಪಲಾವ್ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ಕೂಡ ನುಣ್ಣಗಾಗಿತ್ತು. ಈಗ ಮಸಾಲೆನ ತಗೊಳ್ತಾ ಇದ್ದೀನಿ. ಏಡಿನೂ ಕೂಡ ಚೆನ್ನಾಗಿ ಬೆಂದಿತ್ತು. ಬೆಂದಿರುವಂತಹ ಏಡಿಗೆ ನುಣ್ಣಗೆ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಸಾಲೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ. ನೀರು ಹಾಕದೇ ಇದ್ರೂ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬಹುದು. ನೋಡಿ, ಈಗ ರುಬ್ಬಿರುವಂತಹ ಮಸಾಲೆನ ಹಾಕಿ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಅಂದರೆ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ತಿಳುವಾಗಬಾರ್ದು ಏಡಿ ಸಾರು, ಸ್ವಲ್ಪ ದಪ್ಪಗೆನೇ ಇರಬೇಕಾಗತ್ತೆ. ಹಾಗಾಗಿ ಮಸಾಲೆನೇ ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೈಮ್ ಬಿಟ್ಟು ಆಮೇಲೆ ಈ ಥರ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಉಪ್ಪನ್ನು ಸೇರಿಸ್ಕೋಬೋದು ನೋಡಿಕೊಂಡು, ಅಂದರೆ ಮೊದಲೇ ಉಪ್ಪು ಹಾಕಿರ್ತೀವಲ್ಲ, ಹಾಗಾಗಿ ಉಪ್ಪು ಬೇಕೋ ಅಂತ ಅನಿಸಿದ್ರೆ ಸೇರಿಸ್ಕೋಬೋದು. ಈಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಕುದಿಬೇಕಾದ್ರೇ ಘಮ ಬರುತ್ತೆ ಏಡಿದು. ಈಗ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕಿದ್ದೆ ಆವಾಗ ನಾನು, ಹಾಗಾಗಿ ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇರಬೇಕು. ತೀರಾ ತಿಳುವಾಗಿಯೂ ಇರಬಾರ್ದು, ತುಂಬ ದಪ್ಪವಾಗಿಯೂ ಇರಬಾರ್ದು, ಹದವಾಗಿರಬೇಕು ಸಾಂಬಾರು. ಆಗ ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇದನ್ನ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು 10 ನಿಮಿಷಕ್ಕೆಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ನೀಟಾಗಿ ಚೆನ್ನಾಗಿ ಕುದಿಬೇಕು ಸಾಂಬಾರು. ನೋಡಿ, ಈ ಕಲರ್ ಬಂದಿದೆ, ಅಂದರೆ ಖಾರ ಸ್ವಲ್ಪ ಕಡಿಮೆನೇ ಆಗಿದೆ ಇದು. ಹಾಗಾಗಿ ಈ ಥರ ಬಂದಿದೆ. ಅಂದರೆ ನಾನು ಖಾರವಾಗಿರುವಂತಹ ಮೆಣಸು ಕೂಡ ಹಾಕಿಲ್ಲ, ಸ್ವಲ್ಪ ಸಪ್ಪೆ ಇರುವಂತಹ ಮೆಣಸನ್ನೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಏಡಿ ಸಾಂಬಾರು ಯಾವಾಗಲೂ ಸ್ವಲ್ಪ ಖಾರ ಕಡಿಮೆನೇ ಆಗಬೇಕು, ಆಗ ತುಂಬಾ ರುಚಿಯಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈಗ ಸಾರು ಚೆನ್ನಾಗಿ ಕುದ್ದಿದೆ. ಈಗ ಇದನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆ ಈ ಸಾಂಬಾರನ್ನ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬರೀ ಅನ್ನದಕ್ಕಷ್ಟೇ ಅಲ್ಲ, ದೋಸೆ, ಚಪಾತಿ ಹಾಗೆ ರೊಟ್ಟಿಗೂ ಕೂಡ ಸಖತ್ತಾಗಿರುತ್ತೆ. ನನ್ನ ಮಗಳಿಗೆ ಏಡಿ ಸಾಂಬಾರು ಅಂದರೆ ತುಂಬಾ ಇಷ್ಟ. ಅಂದರೆ ಕೊಂಬು ಬಿಡಿಸ್ಕೊಂಡು ಕೊಡುವಂತ ಕಾಯ್ತಾನೆ ಇರ್ತಾರೆ ಮಕ್ಕಳಿಬ್ಬರು ಕೂಡ. ಅದರಲ್ಲೂ ಮಕ್ಕಳಿಗಂತೂ ಏಡಿ ಸಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಮಗೂ ಕೂಡ ಅಷ್ಟೇ, ಚಿಕ್ಕವರಿಂದಲೂ ಏಡಿ ಸಾಂಬಾರು ಅಂದರೆ ತುಂಬಾ ಇಷ್ಟ ಆಗಿತ್ತು. ಈ ಏಡಿ ಸಾಂಬಾರು ಮಾಡಿದಾಗಲೆಲ್ಲ ಏನೋ ಒಂಥರ ಅಪ್ಪ ಅಮ್ಮನ ನೆನಪು ಕಾಡುತ್ತೆ. ಯಾಕೆಂದರೆ ನಾವು ಚಿಕ್ಕವರಿರುವಾಗ ಏಡಿ ಕೊಂಬನ್ನು ನಮಗೆ ಅಂತಲೇ ಈ ಥರ ಬಿಡಿಸ್ಕೊಡ್ತಾಯಿದ್ರು. ಈಗ ನಾವು ನಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಬಿಡಿಸ್ಕೊಡೋದು ಅಂದರೆ ಅದು ಒಂಥರ ಪರಂಪರೆ ಅಂತಲೇ ಹೇಳ್ಬೋದು. ಅವಾಗೆಲ್ಲ ಅಪ್ಪ ಅಮ್ಮ ನಮಗೆ ಮಕ್ಕಳು ತಿನ್ನಲಿ ಅಂತ ಎತ್ತಿಡ್ತಾಯಿದ್ರು. ನಾವು ಈಗ ಅಷ್ಟೇ, ನಾವು ನಮ್ಮ ಮಕ್ಕಳು ತಿನ್ನಲಿ ಅಂತ ಅದನ್ನ ಹಾಕ್ಕೊಳ್ದೇ ಮಕ್ಕಳಿಗೋಸ್ಕರ ಎತ್ತಿಡ್ತೀವಿ. ಅದೇ ಅಲ್ವಾ ವಿಚಿತ್ರ ಅಂದರೆ. ಹಾಗೆ ಮಗಳಿಗೆ ಈ ರೀತಿಯಾಗಿ ಬಿಸಿ ಬಿಸಿ ಅನ್ನದ ಜೊತೆ ಏಡಿ ಸಾಂಬಾರನ್ನ ಹಾಕಿ ಅವಳಿಗೆ ಕೊಂಬನ್ನೆಲ್ಲ ಬಿಡಿಸ್ಕೊಟ್ಟೆ. ಹಾಗೆ ಮಗನಿಗೂ ಕೂಡ ಕೊಂಬನ್ನೆಲ್ಲ ಬಿಡಿಸ್ಕೊಟ್ಟೆ, ಅವನು ಕೂಡ ತಿಂದ. ಈ ರೀತಿಯಾಗಿ ಸಿಂಪಲ್ಲಾಗಿ ಒಂದ್ಸರಿ ಸಾಂಬಾರು ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಜಾಸ್ತಿ ಖಾರ ಅಂತಲೂ ಅನಿಸೋದಿಲ್ಲ, ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಮ್ಮೆ ಮಾಡ್ಕೊಳ್ಳಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ಇವತ್ತು ತುಂಬ ಜನ ಕೇಳಿದರು ನನಗೆ, ಅಂದರೆ ಗಟ್ಟಿಯಾಗಿ ಮೊಸರನ್ನ ಯಾವ ರೀತಿಯಾಗಿ ಮಾಡ್ಕೊಳ್ತೀರಿ ಅಂತ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದರು. ಅವರಿಗೋಸ್ಕರ ನಾನಿವತ್ತು ಈ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಹಾಲನ್ನು ಫ್ರೆಶ್ ಆಗಿಯೇ ಕರ್ಕೊಂಡು ಬರ್ತೀನಲ್ವ, ಅದನ್ನ ಮೊದಲು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಲು ಪ್ಯಾಕೆಟ್ ಹಾಲು ಆಗಿರ್ಬೋದು ಅಥವಾ ನಾವು ಫ್ರೆಶ್ ಆಗಿ ಕರೆದಿರುವಂತಹ ಹಾಲನ್ನೇ ಆಗಿರ್ಬೋದು, ಈ ರೀತಿಯಾಗಿ ಸೋಸ್ಕೊಂಡೇ ಸೇರಿಸ್ಕೋಬೇಕು. ಈ ಥರ ಹಾಲನ್ನ ಸೋಸ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಪೂರ್ತಿ ಹಾಲನ್ನು ಹಾಕಿ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು 1/4 ಲೋಟ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಹಾಲನ್ನು ಕಾಯಿಸ್ಕೋಬೇಕು. ಈ ರೀತಿಯಾಗಿರಬೇಕು. ಹಾಗೆ ಹಾಲು ತುಂಬ ಚೆನ್ನಾಗಿ ಕೆನೆ ಬರೋ ತನಕನೂ ಕಾಯಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಕೆನೆ ಬಂದರೆ ಮೊಸರು ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಬೆಣ್ಣೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಇಷ್ಟು ಗಟ್ಟಿಯಾಗಬೇಕು ಕೆನೆ. ಈ ಥರ ಮಾಡಿಕೊಂಡ್ರೆ ನಾವು ಕೆನೆ ತೆಗೆದು ಬೆಣ್ಣೆ ಎಲ್ಲ ಮಾಡ್ಕೊತೀವಲ್ಲ, ಅದನ್ನು ಕೂಡ ಮಾಡ್ಕೊಳ್ಬೋದು. ಅಥವಾ ಹಾಲಿನ ಜೊತೆಗೇ
ಕೆನೆ ಹಾಕಿ ಬೆಣ್ಣೆ ಮಾಡ್ಕೋಬೋದು. ಅದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಜಾಸ್ತಿ ಬೆಣ್ಣೆ ಬರುತ್ತೆ ಈ ರೀತಿಯಾಗಿ ಮಾಡಿಕೊಂಡ್ರೆ. ಹಾಗೆ ಒಂದು ಬೇರೆ ಪಾತ್ರೆಯಲ್ಲಿ ಕುದಿಸಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ನಾವು ಹೆಪ್ಪಾಕಬೇಕಾಗತ್ತೆ. ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಉಗುರು ಬೆಚ್ಚಗಿದೆ ಅಂತ ಅನ್ಬೇಕಾದ್ರೇ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಕರೆದಿರುವಂತಹ ಹಾಲು ಹಾಗೆ ಸಂಜೆ ಕರೆದಿರುವಂತಹ ಹಾಲು ಎಲ್ಲನೂ ಸೇರಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಬೆಚ್ಚಗಿದೆ ಹಾಲು, ತುಂಬ ಬಿಸಿ ಇರಬಾರ್ದು, ತುಂಬ ತಣ್ಣಗೂ ಕೂಡ ಇರಬಾರ್ದು, ಉಗುರು ಬೆಚ್ಚಗಿರಬೇಕು. ಆವಾಗ ಈ ರೀತಿಯಾಗಿ ಹಾಲನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಮಜ್ಜಿಗೆ ಅಥವಾ ಮೊಸರನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಹಾಕಿದ ಮೇಲೆ ಈ ರೀತಿಯಾಗಿ ಒಂದು ಸರಿ ಮಿಕ್ಸ್ ಮಾಡಬೇಕು. ನೋಡಿ, ಹೀಗೆ ಈ ಥರ ಮಾಡಿ ಮಿಕ್ಸ್ ಮಾಡಿಕೊಂಡು ಓವರ್ನೈಟ್ ಇದನ್ನ ಹೀಗೇ ಬಿಡಬೇಕಾಗತ್ತೆ. ಈ ಥರ ಒಂದು ಲಿಡ್ ಕ್ಲೋಸ್ ಮಾಡಿ ಓವರ್ನೈಟ್ ಬಿಟ್ಕೊಂಡ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿಯಾಗಿ ತುಂಬಾ ಗಟ್ಟಿಯಾಗಿರುವಂತಹ ಮೊಸರು ರೆಡಿಯಾಗಿರುತ್ತೆ. ನೋಡ್ತಿರ್ಬೋದು, ಐಸ್ ಕ್ರೀಮ್ ಥರ ಇದೆ ಮೊಸರು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹುಳಿ ಕೂಡ ಆಗಿರೋದಿಲ್ಲ, ತುಂಬ ಹುಳಿ ಏನೂ ಆಗಿರೋದಿಲ್ಲ. ಈ ಥರ ಮಾಡಿ ನಾವು ಮೊಸರನ್ನ ಮಾಡಿಕೊಂಡ್ರೆ ನಾವು ಅಡುಗೆಗೆಲ್ಲ ಬಳಸ್ಕೊತೀವಲ್ಲ, ಬೇರೆ ಬೇರೆ ಅಡುಗೆಗಳಿಗೆ, ಆವಾಗ ಈ ಮೊಸರು ತುಂಬಾ ಯೂಸ್ ಆಗುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.